Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಇವತ್ತು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಸೇರ್ತಿದ್ದೀವಿ, ಏನು ವಿಶೇಷ ಇದೆ ಅಮ್ಮ ಮನೇಲಿ ಅಂತ ನಾನು ನಿಮಗೆ ನನ್ನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವ್ಲಾಗ್ ನೋಡೋಣ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಫಸ್ಟು ಅಮ್ಮ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದು, ಬಟ್ ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಯಾಕಂದರೆ ನನಗೆ ವಾಪಸ್ಸು ಬರೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಕ್ಕ ಮನೆಗೆ ಬಂದೆ. ನಮ್ಮ ಅಕ್ಕರ ಮನೆ ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಇದೆ, ಮಹಾಲಕ್ಷ್ಮಿ ಮೆಟ್ರೋಗೆ. ಸೊ ಬರೋದಕ್ಕೆ ಮುಂಚೆ ನಮ್ಮದೇ ಮ್ಯಾಂಗೋ ಟ್ರೀ ಇದೆ. ಮಾವಿನಕಾಯಿ ಸ್ವೀಟಾಗಿ ಸೂಪರಾಗಿರುತ್ತೆ. ನಮ್ಮ ಅಕ್ಕಗೆ, ಮಕ್ಕಳಿಗೆ, ಅಮ್ಮಂಗೆಲ್ಲ ಇಷ್ಟ ಮಾವಿನಕಾಯಿ ಕಿತ್ಕೊಂಡು ಅವ್ರಿಗೆ ತೊಗೊಂಡೋಗೋಣ ಅಂತ ರೆಡಿ ಆದೆ. ಹರೀಶ್ ಅವರೇ ಮರದ ಮೇಲೆ ಹತ್ತಿ ಮ್ಯಾಂಗೋ ಎಲ್ಲ ಬಿಡಿಸ್ಕೊಟ್ರು. ಚೆನ್ನಾಗಿರುತ್ತೆ ಮ್ಯಾಂಗೋ, ಮಾತ್ರ ವೆರಿ ಟೇಸ್ಟಿ, ಸೂಪರಾಗಿರುತ್ತೆ. ಸರಿ, ನಮ್ಮ ಮನೆಯಿಂದನೇ ಆಟೋ ಬುಕ್ ಮಾಡಿಕೊಂಡು ನಾನು ಹೊರಟೆ. ಹರೀಶ್ ಅವ್ರಿಗೆ ಬೇರೆ ಕೆಲಸ ಇತ್ತು, ಸೊ ಅದರಿಂದಾಗಿ ಆ್ಯಸ್ ಯೂಶ್ವಲ್ ನಂದು ಮೆಟ್ರೋದಲ್ಲಿ ಬರೋದು ನಿಮಗೆ ಗೊತ್ತೇ ಇದೆ. ಜಯನಗರ ಮೆಟ್ರೋಗೆ ಬಂದುಬಿಟ್ಟು ಅಲ್ಲಿಂದ ಡೈರೆಕ್ಟ್ ಟ್ರೈನ್ ಇರುತ್ತೆ ಮಹಾಲಕ್ಷ್ಮಿ ಮೆಟ್ರೋಗೆ. ಬಂದೆ ಮೆಟ್ರೋ ಟ್ರೈನಲ್ಲಿ. ಸಂಡೇ ಅಲ್ವಾ, ಮೆಟ್ರೋದಲ್ಲೂ ನೋಡಿ ಎಷ್ಟು ರಶ್ ಇದೆ. ಅಬ್ಬಬ್ಬ. ಆ್ಯಕ್ಚುಲಿ ನಾನು ಗೂಗಲಲ್ಲಿ ಚೆಕ್ ಮಾಡಿದೆ ರ್ಯಾಪಿಡೋ ಬುಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಮಹಾಲಕ್ಷ್ಮಿ ಮತ್ತು ರಾಜಾಜಿನಗರ ಮೆಟ್ರೋ ಎರಡು ಡಿಸ್ಟೆನ್ಸು ಒಂದೇ ಇತ್ತು ಅಕ್ಕರ ಮನೆಗೆ. ನಾನು ರಾಜಾಜಿನಗರ ಮೆಟ್ರೋದಲ್ಲೇ ಇಳ್ಕೊಂಡೆ. ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಮೆಟ್ರೋದಲ್ಲಿದ್ದಂಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೆ. ಇದು ಲಾಸ್ಟ್ ಟೈಮ್ ರಾಜಾಜಿನಗರ ಮೆಟ್ರೋ ನಿಮಗೆ ತೋರಿಸಿದ್ದೆ, ಅನಿಮಲ್ಸ್ ಪಿಕ್ಚರ್ಸ್ ಎಲ್ಲ ಇದೆ ಅಂದ್ಬಿಟ್ಟು. ಮೆಟ್ರೋ ಸ್ಟೇಷನ್ ಎಕ್ಸಿಟ್ ಆದಮೇಲೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದೆ. ರ್ಯಾಪಿಡೋ ಗಾಡಿ ಬಂತು, ಅದರಲ್ಲಿ ಹತ್ಕೊಂಡು ನಮ್ಮ ಅಕ್ಕರ ಮನೆಗೆ ಹೋದೆ. ಆಮೇಲೆ ಏನು ಗೊತ್ತಾ ವಿಶೇಷ, ಅಕ್ಕ ಮನೇಲಿ ನಮ್ಮ ಮಮ್ಮಿದು ಬರ್ತ್ಡೇ ಇತ್ತು. ಸೊ ಅದರಿಂದ ಎಲ್ಲರೂ ಅಲ್ಲಿ ಸೇರಿದ್ವಿ. ಸಂಡೇ ಬ್ಲಾಗ್ ಇದು. ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನಾನು ಆ ಕಡ್ಡಿ ತಗೊಂಡ ಸ್ವಾಮಿ ಅಲ್ಲಿ ಅಮ್ಮ ಎಲ್ಲ ಸೇರಿದ್ವಿ. ಹಾಂ, ಪಟಾಕಿ ಯಾರ್ದಾಗಿರೋ ಅನ್ಸರ್ ನಾವಾಗಿರ್ಬೇಕಲ್ಲ ಆಂಟಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಾಯಿತು. ಅಕ್ಕನ ಮಕ್ಕಳು ಇವರೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ದೀವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೋಡಿ ಎಲ್ಲ ಹೋಗಿ ಸಪೋರ್ಟ್ ಮಾಡಿ.
ಅಕ್ಕನೇ ಕರ್ಕೊಂಡೋಗಿ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಟರು. ಲಾಸ್ಟಲ್ಲಿ ನಾವು ಹಿಂಗೆ ಮಾಡ್ತೀನಿ ಯಾವಾಗೂ ಅಂತ. ಬಾಯ್, ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಟರು ಅಕ್ಕ, ಮನೆಗೆ ಹತ್ರ ನಮಗೆ ಅಂತ ಅಲ್ಲೇ ಕರ್ಕೊಂಡೋಗಿಬಿಟ್ರು. ಅಲ್ಲಿಂದ ಹೊಟ್ಟೆ ಕೊರೋನಾ ಅಂತ ಹೇಳ್ತವ್ರೆ, ಅದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಲಾಸ್ಟು ಕೊರೋನಾ ಲಾಕ್ಡೌನ್ ಬಂದಾಗ ಆವಾಗೆಲ್ಲ ಮಾಸ್ಕ್ ಹಾಕ್ಕೊಂಡು ರೂಢಿ ಆಗಿ ಈಗಲೂ ಹೊರಗಡೆ ಹೋದರೆ ಮಾಸ್ಕ್ ಹಾಕ್ಕೊತೀನಿ ನಾನು. ಮುಂದಿನ ನಿಲ್ದಾಣ ಮಹಾಕವಿ ಕುವೆಂಪು ರಸ್ತೆ. ಜೈನರು ಮೆಟ್ರೋ ಬಸ್ ಮೇಲೆ ಹರೀಶ್ ಅವ್ರು ಬಂದಿದ್ದರು, ಅವ್ರು ನನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಕಾರಲ್ಲಿ ಕೂತಿದ ತಕ್ಷಣ ಎಫ್ ಎಮ್ಮಲ್ಲಿ ಎಷ್ಟು ಒಳ್ಳೆ ಸಾಂಗ್ ಹಾಕಿದ್ದಾರೆ ಅಂತ ಅನ್ಕೊತಾ ಇದ್ವಿ. ಸಾಂಗ್ बिग क्लॉक में बजे हैं शाम के 8। सपने देखने का नहीं, प्लान बनाने का टाइम है। Brought to you by SBI Mutual Fund, a partner for life. ಸಂಡೇ ವ್ಲಾಗ್ ಹೀಗಿತ್ತು, ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.